ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. 2.5 ವರ್ಷದ ಹಿಂದೆ ಪ್ರಾರಂಭಿಸಿದ ಈ ನನ್ನ ಚಾನಲ್ ಇವತ್ತಿಗೆ 7,000 ಸಬ್ಸ್ಕ್ರೈಬರ್ಸನ್ನು ದಾಟಿದ್ದಾರೆ. ಇದಕ್ಕೆ ಕಾರಣ ನೀವೇ ಅಂತ ಹೇಳಬಹುದು. ಇದು ನನ್ನ ದೊಡ್ಡ ಒಂದು ಸಕ್ಸಸ್ ಅಂತಲೇ ಹೇಳಬಹುದು. ಯಾಕಂದರೆ ನಾನು ಈ ಚಾನಲನ್ನು ಪ್ರಾರಂಭಿಸುವಾಗ 1,000 ಸಬ್ಸ್ಕ್ರೈಬರನ್ನು ದಾಟುವುದೇ ದೊಡ್ಡ ಒಂದು ಸಾಹಸ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಸ್ವಲ್ಪನೂ ಕೂಡ ಇದರ ಬಗ್ಗೆ ನಾಲೆಜ್ ಇರಲಿಲ್ಲ. ನಾನು ನನ್ನಷ್ಟಕ್ಕೆ ಏನೋ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೆ. ಇದಕ್ಕೆ ಯಾರಾದರೂ ಸಬ್ಸ್ಕ್ರೈಬರ್ ಆಗ್ತಾರಾ ಇಲ್ವಾ ಅಂತಲೂ ಕೂಡ ಗೊತ್ತಿರಲಿಲ್ಲ. ನಿಮ್ಮ ಒಂದು ಸಪೋರ್ಟಿಂದ, ನಿಮ್ಮ ಒಂದು ಆಶೀರ್ವಾದದಿಂದ ಇವತ್ತು 7,000 ಸಬ್ಸ್ಕ್ರೈಬರ್ಸನ್ನು ದಾಟಿದ್ದಾರೆ. ನಿಮ್ಮ ಬೆಂಬಲ, ಆಶೀರ್ವಾದ, ಸಪೋರ್ಟ್ ಎಲ್ಲವೂ ಕೂಡ ಹೀಗೆ ಮುಂದುವರಿಯಲಿ ಅಂತ ಕೇಳಿಕೊಳ್ತೇನೆ. ನಾನು 7,000 ಸಬ್ಸ್ಕ್ರೈಬರನ್ನು ದಾಟಿರುವುದರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದೇನೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಯೂಟ್ಯೂಬಿಂದ ಎಷ್ಟು ಅರ್ನಿಂಗನ್ನು ಮಾಡಿದ್ದೇನೆ, ತಿಂಗಳಿಗೆ ನನಗೆ ಇದರಿಂದ ಹಣ ಬರ್ತಾ ಇದೆಯಾ, 1,000 ವ್ಯೂಸ್ಗೆ ಎಷ್ಟು ಹಣ ಬರ್ತದೆ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ತುಂಬ ಜನರಿಗೆ ಯೂಟ್ಯೂಬಿಂದ ಹಣ ಬರ್ತದಾ ಅನ್ನುವಂತಹ ಒಂದು ಸಂದೇಹ ಇರ್ತದೆ. ಅದೇ ರೀತಿಯಲ್ಲಿ ನನಗೂ ಕೂಡ ಇತ್ತು. ಈ ಯೂಟ್ಯೂಬಿಂದ ನಾವು ಹಣವನ್ನು ಮಾಡಬಹುದಾ, ಒಂದು ವಿಡಿಯೋವನ್ನು ಹಾಕುವುದರ ಮೂಲಕ ನಮಗೆ ಹಣ ಬರ್ತದಾ, ಈ ಎಲ್ಲ ಕ್ವೆಶನ್ಗಳು ಇತ್ತು. ನನ್ನ ಮಗ ಹೇಳಿದಾಗ ಅದು ಖಂಡಿತ ಸಾಧ್ಯ ಇಲ್ಲ, ಒಂದು ವಿಡಿಯೋವನ್ನು ಹಾಕಿದರೆ ಅದರಿಂದ ಹಣ ಹೇಗೆ ಬರ್ತದೆ ಅಂತ ಕೇಳ್ತಾ ಇದ್ದೆ. ಲಾಕ್ಡೌನ್ ಟೈಮಲ್ಲಿ ನಾನು ಕೆಲವೊಂದು ಹೀಗೆ ವಿಡಿಯೋವನ್ನು ಹಾಕಿದ್ದೆ. ಅದನ್ನು ಈಗ ಎಣಿಸಿಕೊಂಡ್ರೆ ನಗು ಬರ್ತದೆ. ಅದನ್ನು ಜನರು ನೋಡ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ. ಹಾಗೆ ನಂತರ ನಾನು ಮಲ್ಲಿಗೆ ಗಿಡಗಳನ್ನು ತಂದೆ, ಹಾಗೆ ಅದರ ಬಗ್ಗೆ ಸ್ವಲ್ಪ ವಿಡಿಯೋವನ್ನು ಮಾಡಿ ಹಾಕೋಣ ಅಂತ ನಾನು ಸ್ವಲ್ಪ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೆ. ನಾನು ಸ್ಟಾರ್ಟಿಂಗಲ್ಲಿ ಹೀಗೆ ನನ್ನ ಮಲ್ಲಿಗೆ ಗಿಡದ ಪರಿಚಯ ಅಂತ ಹಾಕಿದ್ದೆ. ಅದಕ್ಕೆ ಒಳ್ಳೆ ವ್ಯೂಸ್ ಬಂತು. ನಂತರ ಒಂದೊಂದೇ ಕ್ವೆಶನನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹೀಗೆ ನನ್ನ ಈ ಯೂಟ್ಯೂಬ್ ಜರ್ನಿ ಮುಂದುವರಿತಾ ಹೋಯಿತು. ಹಾಗೆಯೇ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡುತ್ತಾ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಹಾಕಲು ನನಗೆ ಸಾಧ್ಯ ಆಯಿತು ಅಂತ ಹೇಳಬಹುದು. ನಾವು ಯೂಟ್ಯೂಬನ್ನು ಪ್ರಾರಂಭಿಸಿ ವಿಡಿಯೋವನ್ನು ಹಾಕಿದ ಕೂಡಲೇ ನಮಗೆ ಹಣ ಬರಲು ಪ್ರಾರಂಭವಾಗ್ತದ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ನಾವು 1,000 ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಬೇಕು. ಹಾಗೆ 4,000 ಗಂಟೆ ವಾಚ್ ಅವರನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. 4,000 ಗಂಟೆ ನೀವು ನನ್ನ ವಿಡಿಯೋವನ್ನು ನೋಡಿದ ನಂತರವೇ ನನಗೆ ಹಣ ಬರಲು ಪ್ರಾರಂಭವಾಗ್ತದೆ ಅಂತ ಹೇಳಬಹುದು. ನನಗೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ಗಂಟೆ ವಾಚ್ ಅವರನ್ನು ಕಂಪ್ಲೀಟ್ ಮಾಡಲು 6 ತಿಂಗಳು ಬೇಕಾಯಿತು. ಅದು ಕೂಡ ನನ್ನಿಂದ ಸಾಧ್ಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ನನಗೆ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರಲಿಲ್ಲ. ನಾನು ಯಾವುದೇ ನಿರೀಕ್ಷೆ ಇಲ್ಲದೆ ಒಂದೊಂದೇ ವಿಡಿಯೋವನ್ನು ಹಾಕ್ತಾ ಹೋದೆ. ಅದು ಅದರಷ್ಟಕ್ಕೆ 4,000 ಗಂಟೆ ವಾಚ್ ಅವರ್ ಕಂಪ್ಲೀಟ್ ಆಯಿತು. ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಆದರು. ನಾನು ಯೂಟ್ಯೂಬ್ಗೆ ಹಾಕುವಂತಹ ಎಲ್ಲ ವೀಡಿಯೋಸ್ಗಳಿಗೂ ಒಂದೇ ರೀತಿಯ ಅರ್ನಿಂಗ್ ಇರುವುದಿಲ್ಲ. ಕೆಲವೊಂದಕ್ಕೆ ಹಣ ಕಡಿಮೆ ಇರ್ತದೆ, ಕೆಲವೊಂದಕ್ಕೆ ಹಣ ಜಾಸ್ತಿ ಬರ್ತದೆ. ಈ ರೀತಿಯಾಗಿ ನನಗೆ ಅರ್ನಿಂಗ್ ಆಗ್ತದೆ. ಈಗ ನಾನು 1,000 ವ್ಯೂಸ್ಗೆ ನನಗೆ ಎಷ್ಟು ಅರ್ನಿಂಗ್ ಆಗ್ತದೆ ಅಂತ ಹೇಳೋದಾದರೆ, ಅಂದರೆ ಯೂಟ್ಯೂಬಲ್ಲಿ 1,000ಕ್ಕೆ ಎಷ್ಟು ಹಣ ಬರ್ತದೆ ಅಂತ ಹೇಳುವುದು. ಒಂದು ವ್ಯೂಸ್ಗೆ ಎಷ್ಟು ಹಣ ಅಂತ ಬರುವುದಿಲ್ಲ, 1,000 ವ್ಯೂಸ್ ಆದರೆ ಎಷ್ಟು ಹಣ ಬರ್ತದೆ ಅಂತ ಹೇಳ್ತಾರೆ. ನನಗೆ ಕೆಲವೊಂದು ವಿಡಿಯೋಸ್ದಲ್ಲಿ 1,000 ವ್ಯೂಸ್ಗೆ 40 ರೂಪಾಯಿ ಬರ್ತದೆ, ಹಾಗೆ 44 ರೂಪಾಯಿ ಬರ್ತದೆ. ಹಾಗೆ ಕೆಲವೊಂದಕ್ಕೆ 20 ರೂಪಾಯಿ, 19 ರೂಪಾಯಿ ಈ ರೀತಿಯೂ ಕೂಡ ಬರುವುದುಂಟು. ಹಾಗಾಗಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಯಾವುದೋ ಒಂದು ವಿಡಿಯೋ ಮಾಡಿ ಹಾಕಿರ್ತೇವೆ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅದಕ್ಕೆ ಎಷ್ಟು ಹಣ ಬರ್ತದೆ ಅಂತ ಗೊತ್ತಾಗ್ತದೆ. ಅಂದರೆ ಇವತ್ತು ಬೆಳಗ್ಗೆ ಹಾಕಿದರೆ ಮುಂದಿನ ದಿನದ ಬೆಳಗ್ಗೆ ನನಗೆ ಎಷ್ಟು ಹಣ ಬರ್ತದೆ ಅಂತ ಗೊತ್ತಾಗ್ತದೆ. ನನ್ನ ಎಲ್ಲ ವೀಡಿಯೋಸ್ಗಳಿಗೂ ಕೂಡ 1,000 ವ್ಯೂಸ್ ಆಗುವುದಿಲ್ಲ. ಕೆಲವೊಮ್ಮೆ ಕಡಿಮೆ ಆಗ್ತದೆ, 400, 500 ಈ ರೀತಿಯಾಗಿ ಆಗ್ತದೆ. ಸ್ಟಾರ್ಟಿಂಗಲ್ಲಿ ನನ್ನ ವ್ಯೂಸ್ ಇಷ್ಟೇ ಇತ್ತು. ನಾವು ಯೂಟ್ಯೂಬ್ಗೆ ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದರೆ ನಮಗೆ ಒಳ್ಳೆ ವ್ಯೂಸ್ ಬರ್ತದೆ, ಒಳ್ಳೆ ಇನ್ಕಮ್ ಮಾಡಬಹುದು. ಆದರೆ ನನಗೆ ಡೈಲಿ ವಿಡಿಯೋಸನ್ನು ಹಾಕಲಿಕ್ಕೆ ಆಗೋದಿಲ್ಲ. ಮಧ್ಯದಲ್ಲಿ ಗ್ಯಾಪ್ ಇರ್ತದೆ. ಈಗ ಜನವರಿಯಿಂದ ನಾನು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ. ನನ್ನ ಕೆಲವು ಸಬ್ಸ್ಕ್ರೈಬರ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದರು, ಡೈಲಿ ವಿಡಿಯೋವನ್ನು ಹಾಕಿ ಅಂತ ಹೇಳಿದರು. ಹಾಗಾಗಿ ತುಂಬಾ ಪ್ರಯತ್ನಪಟ್ಟು ಈಗ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ಹೀಗೆ ನಾನು ಆವಾಗಲೇ ಹೇಳಿದಂತೆ ನನ್ನ ಕೆಲವೊಂದು ವೀಡಿಯೋಸ್ಗಳಿಗೆ 1,000 ವ್ಯೂಸ್ ಆದರೆ 30 ರೂಪಾಯಿ, 40 ರೂಪಾಯಿ ಈ ರೀತಿಯಾಗಿ ಬರ್ತದೆ. ಇನ್ನು ಕೆಲವು ವೀಡಿಯೋಸ್ಗಳಿಗೆ 18, 19 ರೂಪಾಯಿ ಈ ರೀತಿಯಾಗಿ ಬರ್ತದೆ. ಇದು ನಾನು 1,000 ವ್ಯೂಸ್ಗೆ ಹೇಳ್ತಾ ಇದ್ದೇನೆ. ಹಾಗೆ ನಾನು ಹೆಚ್ಚಾಗಿ ಹಾಕುವಂತಹ ವಿಡಿಯೋಸ್ಗಳಿಗೆ ಒಂದು ದಿನಕ್ಕೆ ಕೇವಲ 1,000 ವ್ಯೂಸ್ ಬರುವುದುಂಟು. ಹಾಗಾಗಿ ನಾನು ಡೈಲಿ 30 ರೂಪಾಯಿ, 40 ರೂಪಾಯಿ ಈ ರೇಂಜಲ್ಲಿ ನಾನು ಅರ್ನ್ ಮಾಡ್ತೇನೆ ಅಂತ ಹೇಳ್ಬೋದು. ಈಗ $1 ಅಂದರೆ 86 ಪಾಯಿಂಟ್ ಎಷ್ಟೇ ಇರ್ಬೋದು, ಅಂದರೆ 87 ಅಂತ ಇಟ್ಕೊಳ್ಳಿ. ಹಾಗಾಗಿ ಒಂದು ದಿನಕ್ಕೆ ನಾನು ಕೆಲವೊಮ್ಮೆ 30 ರೂಪಾಯಿಯನ್ನು ಅರ್ನ್ ಮಾಡಿದರೆ ನನಗೆ $1 ಕಂಪ್ಲೀಟ್ ಮಾಡಲಿಕ್ಕೆ 3 ದಿನ ಆದರೂ ಬೇಕಾಗ್ತದೆ. ಹೀಗೆ ನನಗೆ ಅರ್ನಿಂಗ್ ಮಾಡುವುದು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಕೆಲವೊಮ್ಮೆ ನನಗೆ 14 ರೂಪಾಯಿ, 15 ರೂಪಾಯಿ ಕೂಡ ಬರುವುದುಂಟು. ಅಂದರೆ ನಾನು ವಿಡಿಯೋವನ್ನು ಹಾಕದೆ ತುಂಬ ದಿನ ಆದಾಗ ಒಂದು ದಿನಕ್ಕೆ 14, 15 ರೂಪಾಯಿ ಈ ರೀತಿಯಾಗಿಯೂ ಕೂಡ ಬರ್ತದೆ. ಹೀಗೆ ನನ್ನ ಅರ್ನಿಂಗ್ ತುಂಬಾ ಸ್ಲೋ ಆಗಿ ಆಗ್ತಾ ಇದೆ ಅಂತ ಹೇಳ್ಬೋದು. ನಾನು ಡೈಲಿ 15ರಿಂದ 30 ರೂಪಾಯಿ ಈ ರೀತಿಯಾಗಿ ಅರ್ನ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಇದು ನನಗೆ ಡೈರೆಕ್ಟಾಗಿ ಸಿಗ್ತದಾ, ಡೈಲಿ ನನಗೆ ಸಿಗ್ತದಾ ಅಂತ ಕೇಳಿದರೆ ಇಲ್ಲ.
ನಾವು $100 ಕಂಪ್ಲೀಟ್ ಮಾಡಿದ ನಂತರವೇ ಯೂಟ್ಯೂಬಿಂದ ನಮಗೆ ಹಣ ಸಿಗ್ತದೆ. ಒಂದು ವೇಳೆ $99 ಆದರೂ ಕೂಡ ನಮಗೆ ಹಣ ಸಿಗುವುದಿಲ್ಲ. $100 ಕಂಪ್ಲೀಟ್ ಆದ ನಂತರವೇ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ನಾವು ಬೇಕಾದರೆ ಹಣವನ್ನು ತೆಗಿಬಹುದು. ನಮ್ಮ ಕೈಗೆ ಹಣ ಸಿಗುವುದಿಲ್ಲ. ಹಾಗೆ ನಾನು ಯೂಟ್ಯೂಬರ್ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದೆ. ತುಂಬ ಜನರು ನನಗೆ ಫ್ರೆಂಡ್ಸ್ ಆಗಿದ್ದಾರೆ. ಹಾಗೆ ತುಂಬ ಜನರ ಸಜೆಷನ್ ಕೂಡ ನನಗೆ ಸಿಗ್ತಾ ಇದೆ. ಹೀಗಾಗಿ ನಾನು ತುಂಬಾ ಖುಷಿಯಾಗಿದ್ದೇನೆ ಅಂತ ಹೇಳ್ಬೋದು. ಈ ಯೂಟ್ಯೂಬಿಂದ ನನಗೆ ಎಷ್ಟು ಅರ್ನಿಂಗ್ ಬಂದಿದೆ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕಿದೆ. ಇದೇ ನನಗೆ ತುಂಬ ಖುಷಿಯ ಒಂದು ವಿಷಯ ಅಂತ ಹೇಳ್ಬೋದು. ಹಾಗೆ ನಾನು ದಿನಕ್ಕೆ ಇಷ್ಟು ಅರ್ನಿಂಗ್ ಮಾಡ್ತೇನೆ ಅಂತ ಹೇಳಿದ್ದೇನೆ. ಹಾಗೆ ಇಲ್ಲಿಯ ತನಕ ನನಗೆ ಎಷ್ಟು ಹಣ ಬಂದಿದೆ ಅಂತ ಈಗ ಹೇಳ್ತಾ ಇದ್ದೇನೆ. ನನ್ನ ಈ 2.5 ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ನನಗೆ 2 ಸಲ ಪೇಮೆಂಟ್ ಬಂದಿದ್ದು ಅಂತ ಹೇಳಬಹುದು. ಮೊದಲ ಸಲ ಎಷ್ಟು ಬಂತು ಅಂದರೆ ನನಗೆ ಹೆಚ್ಚೇನು ಸಿಗುವುದಿಲ್ಲ. $100 ಆದ ತಕ್ಷಣವೇ ನನಗೆ ಹಣ ಬರ್ತಾ ಇದೆ. ಹಾಗಾಗಿ $100 ಅಂತಲೇ ಇಟ್ಕೊಳ್ಬಹುದು, ಅಷ್ಟೇ ಹಣ ಬರ್ತಾ ಇದೆ. ಹಾಗೆ ನಂತರದ ಒಂದು ಪೇಮೆಂಟ್ ಬರುವಾಗ $103 ಅಂತ ಹೇಳ್ಬೋದು, ಅಷ್ಟೇ ಹಣ ಬಂದಿತ್ತು. ಅದಕ್ಕಿಂತ ಜಾಸ್ತಿ ಬಂದಿಲ್ಲ. ಯಾಕಂದರೆ ನಾನು ಅಷ್ಟೊಂದು ವಿಡಿಯೋವನ್ನು ಹಾಕ್ತಾ ಇರಲಿಲ್ಲ. ಹಾಗೆ ಅಷ್ಟೊಂದು ರೀಚ್ ಕೂಡ ಆಗ್ತಾ ಇರಲಿಲ್ಲ. ಯಾಕಂದರೆ ನಾನು ಮಲ್ಲಿಗೆ ಕೃಷಿಯ ಬಗ್ಗೆ ವಿಡಿಯೋ ಮಾಡುವುದರಿಂದ ಯಾರಿಗೆಲ್ಲ ಮಲ್ಲಿಗೆ ಕೃಷಿಯ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ಮಾತ್ರ ನನ್ನ ವೀಡಿಯೋಸ್ಗಳನ್ನು ನೋಡ್ತಾರೆ. ಹಾಗಾಗಿ ತುಂಬ ಜನರಿಗೆ ಇದು ರೀಚ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೇನೆ. ನಾನು ಇಲ್ಲಿ ಹಣ ಎಷ್ಟು ಸಿಕ್ಕಿದೆ ಅಂತ ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. $100 ಅಂದರೆ ಎಷ್ಟು ಅಂತ ನಿಮಗೆ ಗೊತ್ತಿರ್ತದೆ. ಈ ರೀತಿಯಾಗಿ 2 ಸಲ ನನಗೆ ಸಿಕ್ಕಿದೆ. ಅದು 6 ತಿಂಗಳಿಗೆ ಒಮ್ಮೆ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ 7 ತಿಂಗಳಾಯಿತು, ಇನ್ನೂ ನನಗೆ $100 ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ವೀಡಿಯೋಸ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಲಿಕ್ಕೆ ಆಗಿರಲಿಲ್ಲ. ಈಗ ನಾನು ಸ್ವಲ್ಪ ದಿನದಿಂದ ಕಂಟಿನ್ಯೂಸ್ ಆಗಿ ಹಾಕಲು ಪ್ರಯತ್ನ ಪಡ್ತಾ ಇದ್ದೇನೆ. 7 ತಿಂಗಳಿಂದ ನನ್ನ ಯೂಟ್ಯೂಬ್ ಪೇಮೆಂಟ್ ಆಗಲಿಲ್ಲ. ಈಗ ಸದ್ಯಕ್ಕೆ $49 ಆಗಿದೆ. ಇನ್ನೂ ಕೂಡ $51 ಕಂಪ್ಲೀಟ್ ಆಗಲಿಕ್ಕೆ ಇದೆ. ಅದು ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ. ನಂತರ ನನಗೆ 3ನೇ ಒಂದು ಪೇಮೆಂಟ್ ಬರ್ತದೆ ಅಂತ ಹೇಳ್ಬಹುದು. ನಾನು ಆವಾಗಲೇ ಹೇಳಿದಂತೆ ನಾನು ಯೂಟ್ಯೂಬರ್ ಅಂತ ಹೇಳಿಕೊಳ್ಳಲಿಕ್ಕೆ ತುಂಬಾ ಹೆಮ್ಮೆ ಇದೆ. ನನಗೆ ಹಣ ಡೈಲಿ ಬರ್ತದಾ ಅಥವಾ ತಿಂಗಳಿಗೆ ಒಮ್ಮೆ ಬರ್ತದಾ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ. ನಾನು ಆವಾಗಲೇ ಹೇಳಿದಂತೆ 6 ತಿಂಗಳಿಗೆ ಒಮ್ಮೆ ಅಂತ 2 ಸಲ ಬಂತು. ಈಗ 7 ತಿಂಗಳಾಯಿತು, ಇನ್ನೂ ಬರಲಿಲ್ಲ. ಈ ರೀತಿಯಾಗಿ ನನ್ನ ಯೂಟ್ಯೂಬ್ ಜರ್ನಿ ಆಗ್ತಾ ಇದೆ. ಈ ರೀತಿಯಾಗಿ ನನಗೆ ಪೇಮೆಂಟ್ ಬರ್ತಾ ಇದೆ. ನನಗೆ ಕಂಟಿನ್ಯೂಸ್ ಆಗಿ ಪೇಮೆಂಟ್ ಬರ್ತಾ ಇಲ್ಲ. ಯಾಕಂದರೆ ನಾನು ವಿಡಿಯೋವನ್ನು ಅಷ್ಟಾಗಿ ಹಾಕ್ತಾ ಇಲ್ಲ. ಹಾಗೆ ನನ್ನ ವಿಡಿಯೋಸು ಅಷ್ಟಾಗಿ ರೀಚ್ ಆಗ್ತಾ ಇಲ್ಲ ಅಂತ ಹೇಳಬಹುದು. ಕೆಲವರಿಗೆ ಅವರು ವಿಡಿಯೋ ಹಾಕಿದ ಕೂಡಲೇ 1 ಲಕ್ಷ 2 ಲಕ್ಷ ಈ ರೀತಿಯಾಗಿ ವ್ಯೂಸ್ ಬರ್ತದೆ. ಆ ರೀತಿಯ ಒಂದು ವ್ಯೂಸ್ ಬಂದರೆ ಮಾತ್ರ ತಿಂಗಳಿಗೆ ಅವರು ಸಂಪಾದನೆಯನ್ನು ಮಾಡಬಹುದು. ನಂದು ಕೇವಲ 1,000 2,000 ಈ ರೀತಿಯಾದ ಒಂದು ವ್ಯೂಸ್ ಬರ್ತಾ ಇದೆ. ಹಾಗಾಗಿ ನನಗೆ 6 ತಿಂಗಳಾದರೂ ಬೇಕಾಗ್ತದೆ $100 ಕಂಪ್ಲೀಟ್ ಮಾಡಲಿಕ್ಕೆ. ನನಗೆ ತಿಂಗಳಿಗೆ ಅರ್ನಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ಈ ಯೂಟ್ಯೂಬಲ್ಲಿ $100 ಮಾಡುವುದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಕೆಲವರಿಗೆ ಅದು ಸುಲಭವಾಗಿ ಕಾಣಿಸ್ತಾ ಇರಬಹುದು, ಆದರೆ ಅವರು ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟಪಟ್ಟಿರಬಹುದು. ಹಾಗಾಗಿ ಅವರಿಗೆ ಈಗ ಒಳ್ಳೆಯ ಅರ್ನಿಂಗ್ ಬರ್ತಾ ಇದೆ. ನಾನು ಕೂಡ ತುಂಬಾ ಕಷ್ಟಪಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಅಂದರೆ ನನಗೆ ಡೈಲಿ ಹಾಕಲಿಕ್ಕೆ ಆಗದಿದ್ದರೂ ಕೂಡ ವಿಡಿಯೋ ಮಾಡುವಾಗ ನನಗೆ ತುಂಬಾ ಕಷ್ಟಪಡ್ತಾ ಇದ್ದೇನೆ. ಅದು ಅಷ್ಟೊಂದು ಸುಲಭವಲ್ಲ. ನಾವು ಹೊರಗಡೆ ವಿಡಿಯೋ ಮಾಡಿ ತರಬೇಕು. ಅಂದರೆ ಗಿಡದ ವಿಡಿಯೋವನ್ನು ಮಾಡಿ ತಂದು ನಂತರ ಅದನ್ನು ಎಡಿಟಿಂಗ್ ಮಾಡಲಿಕ್ಕೆ ನನಗೆ 2 ಗಂಟೆ ಆದರೂ ಬೇಕಾಗ್ತದೆ. ಅಷ್ಟು ಎಡಿಟಿಂಗ್ ಮಾಡಿ ನಾನು ವಿಡಿಯೋವನ್ನು ಹಾಕಿದರೂ ಕೂಡ ನನಗೆ ಬರುವುದು ₹30 ₹40 ಅಷ್ಟೇ. ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕಿದರೆ ನಾನು ಅರ್ನಿಂಗ್ ಮಾಡ್ತೇನೆ ಅನ್ನುವ ಉದ್ದೇಶದಿಂದ ನಾನು ವಿಡಿಯೋವನ್ನು ಹಾಕ್ತಾ ಇಲ್ಲ. ಇದರಿಂದ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಅನ್ನುವ ಒಂದು ಉದ್ದೇಶದಿಂದ ನಾನು ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಅಷ್ಟೇ. ಅಂದರೆ ನಾನು ಹಾಕುವಂತಹ ವಿಡಿಯೋ ಮಲ್ಲಿಗೆ ಕೃಷಿಯ ಬಗ್ಗೆ. ಈ ಮಲ್ಲಿಗೆ ಕೃಷಿಯ ಬಗ್ಗೆ ತುಂಬ ಜನರು ತಿಳಿದುಕೊಂಡು ಅವರು ಕೂಡ ಕೃಷಿಯನ್ನು ಪ್ರಾರಂಭಿಸಿ ಸಂಪಾದನೆಯನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಇದೇ ನನಗೆ ತುಂಬಾ ಖುಷಿಯಾದಂತಹ ವಿಷಯ ಅಂತ ಹೇಳಬಹುದು. ನಾವು ಈ ಯೂಟ್ಯೂಬ್ ಚಾನಲಿಂದ ಕೇವಲ ಹಣ ಗಳಿಸುವುದು ಮಾತ್ರವಲ್ಲದೆ ತುಂಬ ಜನರ ಸಂಪರ್ಕವನ್ನು ಬೆಳೆಸಬಹುದು. ಹಾಗೆ ತುಂಬ ಜನರಿಗೆ ಏನಾದರೂ ಸಹಾಯವನ್ನು ಕೂಡ ಮಾಡಬಹುದು. ಹಾಗೆ ತುಂಬ ಜನರಿಗೆ ಏನಾದರೂ ಕಲಿಸುವುದಾದರೆ ಕಲಿಸಬಹುದು. ಹೀಗೆ ಯೂಟ್ಯೂಬಿಂದ ತುಂಬಾ ಸಹಾಯ ಆಗ್ತಾ ಇದೆ ಅಂತ ಹೇಳಬಹುದು. ಅಂದರೆ ನಾವು ಕೂಡ ಅದರಿಂದ ನೋಡಿ ಕಲಿಬಹುದು. ಹಾಗೆ ನಾವು ಕೂಡ ಏನಾದರೂ ಹೇಳಿಕೊಡಬಹುದು. ಈ ರೀತಿಯಾಗಿ ಯೂಟ್ಯೂಬ್ ನಮಗೆ ಸಹಕಾರವನ್ನು ಮಾಡ್ತಾ ಇದೆ. ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. 7,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡುವುದಂದರೆ ಅಷ್ಟೊಂದು ಸುಲಭದ ವಿಷಯ ಅಲ್ಲ ಅಂತ ಹೇಳಬಹುದು. ತುಂಬ ಜನರು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರ್ತಾರೆ, ಆದರೆ ಅವರಿಗೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡುವುದು ತುಂಬಾ ಕಷ್ಟ ಆಗ್ತಾ ಇರ್ತದೆ. ಹಾಗಿರುವಾಗ ನನಗೆ 7,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋದೇ ತುಂಬ ಖುಷಿ ಅಂತ ಹೇಳ್ಬೋದು. ಇಂದಿನ ವಿಡಿಯೋದಲ್ಲಿ ಯೂಟ್ಯೂಬಿಂದ ನಾನು ಎಷ್ಟು ಅರ್ನ್ ಮಾಡಿದ್ದೇನೆ, ನನಗೆ ತಿಂಗಳಿಗೆ ಇದರಿಂದ ಅರ್ನಿಂಗ್ ಬರ್ತಾ ಇದೆಯಾ, 1,000 ವ್ಯೂಸ್ಗೆ ಎಷ್ಟು ಹಣ ಬರ್ತಾ ಇದೆ, ಈ ಎಲ್ಲ ವಿಷಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.